ಹೆಣ್ಣಿಗೆ ಅವಮಾನ ಆಗ್ಬೇಕಾದ್ರೆ ಶಿವಣ್ಣ ನಿದ್ರೆ ಮಾಡಿದ್ರ? ರಮ್ಯಾ ಪರ ಶಿವಣ್ಣ ಬ್ಯಾಟಿಂಗ್. ಯುವ ಪತ್ನಿ ಶ್ರೀದೇವಿ ಹೇಳಿದ್ದೇನು? ನಟಿ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಮಾಡಿರುವಂತಹ ಅಶ್ಲೀಲ ಮೆಸೇಜ್ಗಳ ಪ್ರಕರಣ ಎಲ್ಲಿಗೋ ಹೋಗ್ತಾ ಇದೆ. ಇದೀಗ ರಮ್ಯಾಗೆ ಸಾಥ್ ನೀಡಿರುವಂತಹ ಶಿವರಾಜ್ ಕುಮಾರ್ ವಿರುದ್ಧ ಕೂಡ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಕಿಡಿಕಾರಿದ್ದಾರೆ. ಶ್ರೀದೇವಿ ಭೈರಪ್ಪ ಹಾಗೆ ಯುವರಾಜ್ ಕುಮಾರ್ ಅವರ ನಡುವೆ ಸಂಬಂಧ ಸರಿಯಿಲ್ಲ. ಹಾಗೆ ಇಬ್ರು ಸಹ ಡಿವೋರ್ಸ್ಗೆ ಅರ್ಜಿ ಹಾಕಿರೋದು ಸಹ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಆದರೆ ಇದೀಗ ತಮಗೆ ಬೆಂಬಲ ಕೊಟ್ಟಿಲ್ಲ ಅಂತ ಶಿವಣ್ಣ ಅವರಿಗೆ ಶ್ರೀದೇವಿ ಟಾಂಗ್ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಯನ್ನ ಹಾಕೊಂಡಿದ್ದಾರೆ. ಮಾಧ್ಯಮಗಳಲ್ಲಿ ಮಹಿಳೆಯರನ್ನ ಅವಮಾನ ಮಾಡಿಸುವಂತಹ ಜನರ ವಿರುದ್ಧ ಮಾತನಾಡೋದು ನೋಡಿದಾಗ ನಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ, ಆವಾಗ ನೀವು ನಿದ್ರೆ ಮಾಡ್ತಾ ಇದ್ರಾ ಅಂತ ಪ್ರಶ್ನೆಯನ್ನ ಮಾಡಿದ್ದು, ಇದರ ಜೊತೆಗೆ ಬೂಟಾಟಿಕೆ ಮತ್ತು ಡ್ರಾಮಾ ಅನ್ನೋ ಹ್ಯಾಶ್ಟ್ಯಾಗ್ಗಳನ್ನು ಸಹ ಬಳಸಿದ್ದಾರೆ. ಇನ್ನು ಯುವ ಹೆಂಡತಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದಂತಹ ದರ್ಶನ್ ಫ್ಯಾನ್ಸ್ ಇನ್ನು ಯಾವಾಗ ಶಿವಣ್ಣ ರಮ್ಯಾ ಅವರಿಗೆ ಸಾಥ್ ಕೊಟ್ರೋ ಆಗ ದರ್ಶನ್ ಅಭಿಮಾನಿಗಳು ಸಹ ಶಿವರಾಜ್ ಕುಮಾರ್ ಅವರ ವಿರುದ್ಧ ಟ್ರೋಲನ್ನು ಮಾಡ್ತಿದ್ದಾರೆ. ಶಿವಣ್ಣ ಬೇರೆ ಸಂದರ್ಭಗಳಲ್ಲಿ ಮಾತನಾಡಿಲ್ಲ, ಇನ್ನು ಈ ರಮ್ಯಾ ಪರವಾಗಿ ಮಾತ್ರ ಮಾತನಾಡ್ತಿದ್ದಾರಾ? ರಮ್ಯಾ ವಿಚಾರ ಆಮೇಲೆ, ಮೊದಲು ಯುವರಾಜ್ ಕುಮಾರ್ ಅವರ ಪತ್ನಿಗೆ ನ್ಯಾಯ ಕೊಡಿಸಿ ಅಂತ ಸಹ ಹೇಳ್ತಿದ್ದಾರೆ. ಶಿವಣ್ಣ ಅಭಿಮಾನಿಗಳಿಂದ ದರ್ಶನ್ ಫ್ಯಾನ್ಸ್ಗೆ ಸಲಹೆ. ಇನ್ನು ಶಿವರಾಜ್ ಕುಮಾರ್ ಅವರನ್ನ ದರ್ಶನ್ ಅಭಿಮಾನಿಗಳು ಸಹ ಟ್ರೋಲ್ ಮಾಡೋದಕ್ಕೆ ಆರಂಭ ಮಾಡ್ತಿದ್ದಂತೆ ಶಿವಣ್ಣನ ಫ್ಯಾನ್ಸ್ ಸಹ ಆಕ್ಟಿವ್ ಆಗಿದ್ದಾರೆ. ಶಿವಸೈನ್ಯ ಅನ್ನೋ ಅಭಿಮಾನಿಗಳ ಪೇಜ್ನಲ್ಲಿ ದರ್ಶನ್ ಹಾಗೆ ಅವರ ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಪೋಸ್ಟ್ ಮಾಡಿರುವಂತಹ ಶಿವಸೈನ್ಯ ಪೇಜ್, ಪ್ರೀತಿಯ ದರ್ಶನ್ ಮತ್ತೆ ಅಭಿಮಾನಿಗಳೇ, ನ್ಯಾಯಕ್ಕಾಗಿ ದರ್ಶನ್ ಅಭಿಮಾನಿಗಳಲ್ಲಿ ಇರುವಂತಹ ಕಾಳಜಿಯನ್ನ ನಾವು ಗೌರವ ಮಾಡ್ತೇವೆ. ನೆನಪಿರ್ಲಿ, ಒಮ್ಮೆ ಮಹಿಳೆಯೊಬ್ಬರೇ ಶಿವಣ್ಣನ ಬಳಿ ಸಹಾಯವನ್ನ ಕೋರಿ ಬಂದಿದ್ರು. ಅಲ್ಲದೆ ಅದರ ನಂತರ ಸಹ ಹೊಸಪೇಟೆ ಘಟನೆಯ ಸಮಯದಲ್ಲಿ ದರ್ಶನ್ ಪರವಾಗಿ ನಿಂತಿದ್ದು ಇದೇ ಶಿವಣ್ಣ. ಮೌಲ್ಯಗಳನ್ನ ಬೋಧಿಸುವ ಮೊದಲು ಮಾನವೀಯತೆಯನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಬರೆದುಕೊಂಡಿದ್ದಾರೆ. ಸಿಸಿಬಿಗೆ ಪ್ರಕರಣ ವರ್ಗಾವಣೆ ತಮಗೆ ಬಂದಿರುವಂತಹ ಮೆಸೇಜ್ ಬಗ್ಗೆ ರಮ್ಯಾ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ತೆರಳಿ ದೂರನ್ನ ಕೂಡ ದಾಖಲು ಮಾಡಿದ್ರು. ಇನ್ನು ಇದೀಗ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸಹ ಈ ಕೇಸ್ ತನಿಖೆಯನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಅಂತ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ಮಾಡಲಾಗಿದ್ದು, ಹೀಗಾಗಿ ಜಂಟಿ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಎಸಿಪಿ ದರ್ಜೆಯ ಅಧಿಕಾರಿಯನ್ನ ಈ ತನಿಖೆಗೆ ನೇಮಕವನ್ನ ಮಾಡಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಮ್ಯಾ ಅವರಿಗೆ ಬೆದರಿಕೆ ಹಾಕಿರುವಂತಹ ಆರೋಪಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ನಡೆಸಲಾಗ್ತಿದೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಸಹ ಹೇಳಿಕೆಯನ್ನ ನೀಡಿದ್ದಾರೆ. ರಮ್ಯಾ ಅವರ ವಿರುದ್ಧ ಬಳಸಿರುವಂತಹ ಪದಗಳು ಮಾತ್ರ ತುಂಬ ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಸಹ ಆ ರೀತಿಯಾದಂತಹ ಮಾತನಾಡೋದು ಸರಿಯಲ್ಲ. ಅದನ್ನು ನಾವು ಸಹ ಸಹಿಸೋದಿಲ್ಲ. ಮಹಿಳೆಯರನ್ನು ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತೆ ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸೋದು ತುಂಬ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬ ಬಲಿಷ್ಠವಾದಂತಹ ಅಸ್ತ್ರ. ಅದನ್ನು ನಮ್ಮ ಏಳಿಗೆಗಾಗಿ ಬಳಸಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನು ಬಿತ್ತೋದಕ್ಕೆ ಬಳಸಬಾರ್ದು ಅಂತ ಶಿವರಾಜ್ ಕುಮಾರ್ ಹಾಗೆ ಗೀತಾ ಶಿವರಾಜ್ ಕುಮಾರ್ ಇಬ್ರು ಸಹ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ರು. ಇನ್ನು ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಮಾಡಿದಂತಹ ಪೋಸ್ಟ್ ಕೂಡ ತುಂಬ ವೈರಲ್ ಆಗ್ತಿದೆ. ದರ್ಶನ್ ಅಭಿಮಾನಿಗಳ ಫ್ಯಾನ್ಸ್ ಪೇಜ್ನಲ್ಲಿ ಅದನ್ನು ಶೇರ್ ಮಾಡಿಕೊಳ್ಳಲಾಗ್ತಿದೆ. ಶಿವರಾಜ್ ಕುಮಾರ್ ಅವರು ಶ್ರೀದೇವಿಗೆ ಈಗಲಾದರೂ ಸಹ ನ್ಯಾಯ ಕೊಡಿಸ್ತಾರಾ? ಮನೆಯಿಂದಲೇ ನ್ಯಾಯ ಶುರುವಾಗಬೇಕು ಅಂತ ದರ್ಶನ್ ಫ್ಯಾನ್ಸ್ ತಿವಿದಿದ್ದಾರೆ.